ಈ ಮನೆಗೆ ಒಂದು ಮಗು ಬರುತ್ತೆ, ನೀನು ಅಜ್ಜಿ ಆಗ್ತೀಯ, ನಾನು ತಾತ ಆಗ್ತೀನಿ. ಈ ಮನೇಲಿ ಮತ್ತೆ ತೊಟ್ಲು ತೋಗುತ್ತೆ ಅನ್ನೋ ಕನಸು ಈಗ ಬಂದು ಹೀಗೆ ಹೊಟ್ಟೆದ್ ಕಣೆ. ಈ ಕನಸು ಆದಷ್ಟು ಬೇಗ ನನಸಾಗ್ಬೇಕು ಕಣೆ. ಅದಕ್ಕೆ ನೀವಿಬ್ಬರು ಮನಸ್ಸು ಮಾಡಬೇಕು. ಛೇ, ಎಂಥ ಕರ್ಮ ನಂದು. ಅಲ್ಲ, ಮನೆಯವರೆಲ್ಲ ನನಗೊಂದು ಮಗು ಆಗಲಿ ಅಂತ ಆಸೆ ಪಡ್ತಾ ಇದ್ದಾರೆ, ಆದರೆ ಇಲ್ಲಿ ನನ್ನ ಪ್ರೀತಿನೇ ನನಗಿನ್ನೂ ದಕ್ಕಿಲ್ಲ. ಸಾಲದು ಅಂತ ಈ ಡಿವೋರ್ಸ್ ಬೇರೆ. ಈ ವಿಷಯ ಏನಾದರೂ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ಪಾಪ ಅದೆಷ್ಟು ಬೇಜಾರು ಮಾಡ್ಕೋತಾರೋ, ಎಷ್ಟು ನೊಂದ್ಕೋತಾರೋ. ಸುಬ್ಬು, ಸುಬ್ಬು, ನೀನು ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ ಶಿವಲ್ಲಿ, ಸುಮ್ಮನೆ ನಿಂತಿದ್ದೆ ಅಷ್ಟೇ. ಹೊರಡು, ನಿನ್ನ ಮನೆಗೆ ಹೊರಡು. ಇಲ್ಲ ಸುಬ್ಬು, ನಿನ್ ಮುಖ ನೋಡ್ತಿದ್ರೆ ತುಂಬಾ ಬೇಜಾರಲ್ಲಿದ್ಯಾ ಅನ್ನಿಸ್ತದೆ. ಏನಾಯ್ತು? ತುಂಬಾ ಮಂಕಾಗೈತೆ ಸುಬ್ಬು ನೀನು. ಏನಾದ್ರೂ ಇತ್ತು ಅಂದ್ರೆ ನನ್ನ ಹತ್ರ ಹೇಳು. ನೋಡು, ನಿನ್ಗೆ ಪರಿಹಾರ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಿನ್ ಮನ್ಸಿಗಂತೂ ಸಮಾಧಾನ ಆಗುತ್ತೆ. ಹೇಳ್ಕೊ ಸುಬ್ಬು. ಪಾಪ ಶ್ರೀವಲ್ಲಿ, ಒಂದರ್ಥದಲ್ಲಿ ಇವಳಿಂದನೇ ನನ್ನ ಮದುವೆ ಯಾವ ತೊಂದರೆನೂ ಇಲ್ಲದೆ ನಡೆದಿತ್ತು. ಈಗ ನನ್ನ ಪ್ರೀತಿ ವಿಷಯದಲ್ಲಿ ಇಷ್ಟೆಲ್ಲ ಆಗ್ತಿದೆ, ಇದನ್ನು ಇವಳ ಹತ್ರ ಹೇಳ್ಕೊಂಡ್ಬಿಡ್ಲಾ? ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ. ಶ್ರೀವಲ್ಲಿ ನನಗೂ ಶ್ರಾವಣಿ ಮೇಡಮ್ಗೂ ಸಪೋರ್ಟ್ ಮಾಡ್ತಿದ್ದಾಳೆ, ನಾವಿಬ್ರು ಚೆನ್ನಾಗಿರ್ಲಿ ಅಂತ ಬಯಸ್ತಿದ್ದಾಳೆ. ಕಡೆ ಪಕ್ಷ ಇವಳ ಹತ್ರ ಆದರೂ ಹೇಳ್ಕೊತೀನಿ. ಸುಬ್ಬು, ಏನು ಯೋಚನೆ ಮಾಡ್ತಿದ್ಯಾ? ನನ್ನ ಹತ್ರ ಹೇಳ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು, ಪರವಾಗಿಲ್ಲ. ಏಯ್ ಇಲ್ಲ ಶ್ರೀವಲ್ಲಿ, ಹೇಳ್ತೀನಿ. ಅದು ಏನಂದರೆ, ನನಗೂ ಶ್ರಾವಣಿ ಮೇಡಮ್ಗೂ ಇತ್ತೀಚೆಗೆ ಯಾಕೋ ಸರಿ ಹೋಗ್ತಾನೆ ಇಲ್ಲ. ಶ್ರಾವಣಿ ಮೇಡಮ್ಗೆ ನನ್ನ ಮೇಲೆ ಪ್ರೀತಿ ಫೀಲಿಂಗ್ಸ್ ಏನೂ ಇಲ್ಲ ಅಂತ ಅನ್ನಿಸ್ತಾ ಇದೆ. ಪಾಪ ಸುಬ್ಬು ನೀನು. ಎಂತ ದಡ್ಡ ಕೊಡೋ ಸುಬ್ಬು ನೀನು. ಶ್ರಾವಣಿ ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾಳೆ, ಆದ್ರೆ ನಿನಗದು ಅರ್ಥನೇ ಆಗ್ತಿಲ್ವಲ್ಲ. ಹೋಗ್ಲಿ, ನಾನೇ ಹೇಳ್ಬಿಡ್ಲಾ? ಬೇಡ ಬೇಡ ಬೇಡ, ಪ್ರೀತಿಗೋಸ್ಕರ ಕಾಯೋದ್ರಲ್ಲೂ ಒಂಥರ ಸುಖ ಇರುತ್ತೆ. ಈ ನೋವನ್ನ ಅನುಭವಿಸಿದ್ರೆ ಒಂಥರ ಚೆನ್ನಾಗಿರುತ್ತೆ. ಸುಬ್ಬುಗೆ ಇದೆಲ್ಲ ಅನುಭವ ಆಗ್ಬೇಕು. ಈಗ್ಲೇ ಹೇಳಿದ್ರೆ ಮಜಾ ಸಿಗೋದಿಲ್ಲ. ನನಗಂತೂ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಶ್ರೀವಲ್ಲಿ.